ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಕರಾವಳಿಯ ಪ್ಲಾಸ್ಟಿಕ್ ಉದ್ಯಮಕ್ಕೂ ಬಂತಟ್ಟು ಬಿಟ್ಟಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ದು ಪ್ಲಾಸ್ಟಿಕ್ ಉದ್ಯಮದ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ಆ ಕುರಿತಾದ ಒಂದು ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕರಾವಳಿ ಪ್ಲಾಸ್ಟಿಕ್ ಉದ್ಯಮಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಪ್ಲಾಸ್ಟಿಕ್ ತಯಾರಿಸಲು ಬೇಕಿದ್ದ ಕಚ್ಚಾ ವಸ್ತುವಿನ ಬೆಲೆ ಭಾರೀ ಏರಿಕೆ. ಕಚ್ಚಾ ವಸ್ತುವಿನ ಅಭಾವದಿಂದ ಪ್ಲಾಸ್ಟಿಕ್ ತಯಾರಿಕೆಯಲ್ಲೂ ಕುಂಠಿತ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸರಿಸುಮಾರು 50 ಪ್ಲಾಸ್ಟಿಕ್ ಇಂಡಸ್ಟ್ರಿಗಳು ನೆಲೆಯೂರಿವೆ. ಹುಬ್ಬಳ್ಳಿ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಮಿಕರು ಜೀವನ ನಿರ್ವಹಣೆಗಾಗಿ ಇದೇ ಉದ್ಯಮವನ್ನು ಅವಲಂಬಿಸಿದ್ದು, ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿಗಳು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದರೆ ಮುಂದೇನು ಎನ್ನುವ ಆತಂಕದಲ್ಲಿದ್ದಾರೆ. ಇಲ್ಲಿ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ನ ಕಚ್ಚಾ ವಸ್ತುವಿನಿಂದ ಪ್ಲಾಸ್ಟಿಕ್ಗಳನ್ನು ತಯಾರಿಸಲಾಗುತ್ತದೆ. ಹೀಗಾಗಿ ಕಚ್ಚಾ ವಸ್ತುಗಳ ಬೆಲೆ 70% ಏರಿಕೆಯಾಗಿದ್ದು, ಉತ್ಪಾದನಾ ವೆಚ್ಚವನ್ನು ಭರಿಸಲು ಫ್ಯಾಕ್ಟರಿಗಳು ಪರದಾಡುತ್ತಿವೆ. ಈ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ಗೆ ಬಹಳ ಗಂಡಾಂತರ ಬಂದಿದೆ. ಯಾಕಂದರೆ ನಾವು ರೆಗ್ಯುಲರ್ ಇರುವಂತಹ ರೇಟ್ 95 ರೂಪಾಯಿಯಿಂದ ನಾವು ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಿದ್ದೇವೆ. ಈಗ ಪ್ರೆಸೆಂಟ್ ಅದು ಸಾಧಾರಣ 160 ರೂಪಾಯಿವರೆಗೂ ಹೋಗಿದೆ. ಅಂದಾಜು ಒಂದು 55ರಿಂದ 60 ರೂಪಾಯಿ ಜಾಸ್ತಿ ಆಗೋದಿದೆ. ಕಾರಣ ಇದಕ್ಕೆ ನಮ್ಮ ಈ ಪ್ರಾಡಕ್ಟು ಎಲ್ಲ ಕ್ರೂಡಿಂದ ಆಗುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತಲು ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಮಿಕ್ಕಿ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿಗಳು ಇದೆ. ಎಲ್ಲರಿಗೂ ಕೂಡ ಇದೇ ಸಮಸ್ಯೆ. ನಾವು ದರ ಜಾಸ್ತಿ ಆದ ನಂತರ ನಮ್ಮ ಕಸ್ಟಮರ್ಸಿಗೆ ಕೂಡ ನಾವು ದರ ಜಾಸ್ತಿ ಮಾಡಬೇಕಾಗ್ತದೆ. ಜೊತೆಗೆ ಕಚ್ಚಾ ವಸ್ತುವಿನ ಅಭಾವವೂ ಕೂಡ ಕೆಲ ಫ್ಯಾಕ್ಟರಿಗಳನ್ನ ಕಾಡುತ್ತಿದ್ದು, 800 ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುತ್ತಿದ್ದ ಫ್ಯಾಕ್ಟರಿಗಳು 100 ಟನ್ಗೆ ಉತ್ಪಾದನೆಯನ್ನ ಇಳಿಕೆ ಮಾಡಿವೆ. ಯುದ್ಧ ಮುಂದುವರೆದು ಕಚ್ಚಾ ತೈಲದ ಬೆಲೆ ಇನ್ನಷ್ಟು ಏರಿಕೆಯಾದರೆ ಕರಾವಳಿಯಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟರಿಗಳು ಬಂದ್ ಆಗುವ ಆತಂಕ ಎದುರಾಗಿದೆ.